क्या बोलना तो ಮಾನ್ಯ ಡಿ.ಪಿ.ಆರ್ ಮಿನಿಸ್ಟರ್ ಸಾಹೇಬರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಮೇಡಮ್ ಅವರು ಹಾಗೂ ಪ್ರಕಾಶ್ ಪಾಟೀಲ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಸೆಕೆಂಡ್ ಫ್ಲೋರ್ ಎಕ್ಸ್ಟೆನ್ಷನ್ ಬಿಲ್ಡಿಂಗ್ ನಾವು ಓಪನ್ ಮಾಡಿದ್ದೀವಿ. ಅಲ್ಲಿ ಮೇಜರ್ ಪಾಯಿಂಟ್ ಏನಂತಂದರೆ ಒಂದು ಎಫಿಷಿಯೆಂಟ್ ಆಫೀಸ್ ಆಗಬೇಕು, ಒಂದು ಒಳ್ಳೆ ಎನ್ವೈರ್ಮೆಂಟ್ ಆಫೀಸಲ್ಲಿ ಇರಬೇಕು. ಅದ್ರ ಜೊತೆ ಫೈಲ್ಸ್ ಕೂಡ ಸ್ಟೋರಿಂಗ್ ತಾವೆಲ್ಲ ನೋಡಿರ್ಬೋದು. ಫೈಲ್ ಎಫಿಷಿಯೆಂಟ್ ಸ್ಟೋರಿಂಗ್ ಎಲ್ಲ ಸ್ಪೇಸಿಗೆ ಹೇಗೆ ಒಳ್ಳೆ ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕನ್ನೋದು ಒಂದು ಮುಖ್ಯ ಉದ್ದೇಶ. ಅದಕ್ಕೆ ನಮ್ಮ ಟೀಮ್ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಮೇಜರ್ಲಿ ಇವತ್ತು ಓಪನಿಂಗ್ ಆಗಿದ್ದು ಅಕ್ಕ ಕೆಫೆ ಅನ್ನುವುದು ಸರ್ಕಾರದ ವಿನೂತನ ಯೋಜನೆ. ಈ ಯೋಜನೆಯಲ್ಲಿ ಸ್ವಸಹಾಯ ಸಂಘದವರು ನಮ್ಮ ಗೌರ್ಮೆಂಟ್ ಸ್ಪೇಸಸ್ಗಳಲ್ಲಿ, ಮೇಜರ್ ಗೌರ್ಮೆಂಟ್ ಸ್ಪೇಸಸ್ಗಳಲ್ಲಿ ಅವರಿಗೆ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಅವರಿಗೆ ಆಂಟರ್ಪ್ರಿನರ್ಶಿಪ್, ಒಂದು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಈಗ ತಾವು ನೋಡಿರ್ಬೋದು, ಒಂದು 10 ಜನ ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಉದ್ಯೋಗ ಸಿಗುತ್ತೆ, ಅವರಿಗೆ ಒಂದು ಸಂಬಳ ಆಲ್ಮೋಸ್ಟ್ ಎವ್ರಿ ಮಂತ್ ಅವರಿಗೆ ಒಂದು ಆದಾಯ ಸಿಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಕಾರ್ಯಕ್ರಮ, ಅದಕ್ಕೆ ಕೂಡ ಇವತ್ತು ಓಪನಿಂಗ್ ಎಲ್ಲ ಮಾನ್ಯ ಸಚಿವರು ಎಲ್ಲರೂ ಮಾಡಿದ್ದಾರೆ. ಸೊ ಇದು ಕೂಡ ನಾನು ಸಾರ್ವಜನಿಕರಲ್ಲಿ ತಮ್ಮ ಮುಖಾಂತರ ಎಲ್ಲರೂ ಕೇಳ್ಕೊಂಬೋದೇನಂತಂದರೆ, ನಮ್ಮ ಜಿಲ್ಲಾ ಪಂಚಾಯತಲ್ಲಿ ಅಕ್ಕ ಕೆಫೆ ಇರ್ಬೋದು, ಅದಕ್ಕೆ ಬಂದು ಸದುಪಯೋಗ ಪಡ್ಬೋದು. ಥ್ಯಾಂಕ್ ಯು. ಹಿರಿಯರ ಚಾವಡಿ ಅನ್ನುವಂಥ MLC CT ರವಿ ನಮ್ಮ ಅಭಿವೃದ್ಧಿ ಅಧಿಕಾರಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆವಾಸ ಶಬ್ದವನ್ನು ಉಪಯೋಗಿಸಿದ್ದಕ್ಕಾಗಿ ಇವತ್ತು ಸುಮಾರು 7,000 ರಿಂದ 8,000 ಮಹಿಳೆಯರು ಹಾಗೂ ನಾವು ಸೇರಿಕೊಂಡ ಇವತ್ತು ಅವರನ್ನು MLC ಸ್ಥಾನದಿಂದ ವಜಾಗೊಳಿಸಬೇಕು. ತಕ್ಷಣ ನಾವು ಇವತ್ತು ರಾಷ್ಟ್ರಪತಿಗೆ, ರಾಜ್ಯಪಾಲರಿಗೆ ಹಾಗೂ ಸಭಾಪತಿಗಳಿಗೆ ಮನವಿಯನ್ನು, ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ. ಅವರನ್ನು ತಕ್ಷಣದಿಂದ ವಜಾಗೊಳಿಸಬೇಕು. ಈ ಹಿರಿಯರ ಚಾವಡಿ ಅಂತ ಏನು ಕರಿತೀವಿ, ಆ ಚಾವಡಿ ಕಿಮ್ಮತ್ತು ಬರಬೇಕಾದ್ರೆ ಇಂಥ MLCಗಳು ಇರಬಾರ್ದು ಅಲ್ಲೇ, ಮತ್ತು ಇಂಥ ಹುಡುಗರ MLC ಆಗಿರಬಾರ್ದು ಅನ್ನುವಂಥ ಒತ್ತಾಯಪೂರ್ವಕವಾಗಿ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ, ಸಭಾಪತಿಗಳಿಗೆ ಅಕಸ್ಮಾತ್ ಆಗಿ ಅವರನ್ನು ವಜಾಗೊಳಿಸದಿದ್ದಲ್ಲಿ ನಾವು ಇನ್ನೂ ರಾಜ್ಯಾದ್ಯಂತ ಈ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಈ ರಾಷ್ಟ್ರಪತಿಗೆ, ರಾಜ್ಯಪಾಲರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅಡ್ವೈಸ್ ಸಿಟಿಗೆ ಎಕ್ಸ್ ಕನ್ನಡ ಚೇರ್ಮನ್.